ಹಾಗಾದರೆ ಡಿಜಿಟಲ್ ಅರೆಸ್ಟ್ಗೆ ನಾವು ಬಲಿ ಆಗ್ತಿರೋದು ಯಾಕೆ? ನಮಗಿರುವಂತಹ ತಂತ್ರಜ್ಞಾನದ ಕೊರತೆ ಅಂತೂ ಅಲ್ಲ. ಕೈ ಬೆರಳಿನ ಅಡಿಯಲ್ಲಿ ಸಂಪೂರ್ಣ ತಂತ್ರಜ್ಞಾನ ಇದೆ. ಇಡೀ ಪ್ರಪಂಚದಲ್ಲಿ ಏನಾಗುತ್ತೆ ಅನ್ನೋದು ಕೇವಲ 1-2 ನಿಮಿಷದಲ್ಲಿ ನಮ್ಮ ಮೊಬೈಲಿಗೆ ಬರುವಂಥ ತಂತ್ರಾಂಶಗಳ ಬಳಕೆ ನಾವು ಮಾಡ್ತಾ ಇದ್ದೀವಿ. ಆದರೆ ಡಿಜಿಟಲ್ ಅರೆಸ್ಟ್ ಅನ್ನೋದರ ಹೆಸರಿನಲ್ಲಿ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡುವ ಟೆಕ್ಕಿಗಳೇ ಬಲಿ ಆಗ್ತಿದ್ದಾರೆ ಅಂತಂದರೆ ಅವ್ರಿಗೇನು ಕೊರತೆ? ಇದ್ರ ಬಗ್ಗೆ ಮಾಹಿತಿಗಳು ಸರಿಯಾಗಿ ಹೊರಗಡೆ ಹೋಗ್ತಾ ಇಲ್ವಾ, ಅಥವಾ ಅದ್ರ ಬಗ್ಗೆ ಯಾರಿಗೂ ಗೊತ್ತೇ ಆಗ್ತಾ ಇಲ್ವಾ? ಈ ಬಗ್ಗೆನೇ ಇವತ್ತು ಚರ್ಚೆ ಮಾಡೋಣ. ಈ ಚರ್ಚೆಯಲ್ಲಿ ನನ್ನ ಜೊತೆಗೆ ಈಗ ಸೈಬರ್ ಎಕ್ಸ್ಪರ್ಟ್ ಅನಂತ್ ಪ್ರಭು ಜಾಯ್ನ್ ಆಗಿದ್ದಾರೆ. ಅನಂತ್ ಪ್ರಭು ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ತಮಗೆ. ಹೈಕೋರ್ಟ್ನ ವಕೀಲರು ಲೋಹಿತ್ ಕೂಡ ಇದ್ದಾರೆ. ಲೋಹಿತ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್. ನಾನು ಅನಂತ್ ಪ್ರಭು ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಅನಂತ್ ಪ್ರಭು, ಇತ್ತೀಚಿನ ದಿನಗಳಲ್ಲಿ ಈ ಪದಗಳೇನು ಹೊಸ್ತಲ್ಲ, ಡಿಜಿಟಲ್ ಅರೆಸ್ಟು ಅಥವಾ ಏನೋ APK ಸ್ಕ್ಯಾಮ್ಗಳು, ಇದು ಹೊಸ್ತಲ್ಲ. ಆದರೆ ಇಷ್ಟೆಲ್ಲ ತಂತ್ರಜ್ಞಾನ ಇದ್ರೂ ಇದು ಯಾರಿಗೂ ಇನ್ನೂ ತಲುಪ್ತಾ ಇಲ್ವಾ? ಸಾಫ್ಟ್ವೇರ್ ಕಂಪನಿಗಳು, ಉದ್ಯೋಗಿಗಳೇ ಇಂಥದಕ್ಕೆಲ್ಲ ಬಲಿಯಾಗ್ತಿದ್ದಾರೆ, 11 ಕೋಟಿ ಕಳ್ಕೊತಿದ್ದಾರೆ ಅಂತಂದರೆ ಒಬ್ಬ ಸಾಮಾನ್ಯ ಊರಲ್ಲೇನೋ ಒಂದು ಸಾಮಾನ್ಯ ಒಂದು ಮಹಿಳೆ 5 ಲಕ್ಷ 6 ಲಕ್ಷ ತನ್ನ ಮಗಳಿಗೋ ತನ್ನ ಮೊಮ್ಮಗಳಿಗೋ ಅಂತ ಅಕೌಂಟ್ಗೆ ಹಾಕಿಟ್ಕೊಂಡಿರ್ತಾರೆ. ಅವ್ರ ಕಥೆ ಏನಾಗಾದ್ರೆ? ಇದೊಂದು ಅತಿ ಉತ್ತಮವಾಗಿರುವ ಪ್ರಶ್ನೆ. ಯಾಕಂದ್ರೆ ನಾವು ಇದನ್ನು ಒಂದು 3 ಆಂಗಲ್ ಅಲ್ಲಿ ನೋಡ್ಬೇಕಾಗತ್ತೆ ಸರ್. ಸೊ ಫಸ್ಟ್ ಆಂಗಲ್ ಏನಂದ್ರೆ, ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 900 ಮಿಲಿಯನ್ ಮೊಬೈಲ್ ಮತ್ತೆ ಇಂಟರ್ನೆಟ್ ಯೂಸರ್ಸ್ ಇದ್ದಾರೆ ಅಂತ ಒಂದು ಸ್ಟಾಟಿಸ್ಟಿಕ್ಸ್ ಬಂದಿದೆ. ಸೊ ನೀವು ನೋಡಿದ್ರೆ ಎಷ್ಟೋ ದೇಶಗಳಲ್ಲಿ ಅಷ್ಟು ಪಾಪ್ಯುಲೇಷನ್ ಕೂಡ ಇಲ್ಲ. ಸೊ ನಮ್ಮ ಅಟ್ಯಾಕ್ ವೆಕ್ಟರ್ ತುಂಬಾ ದೊಡ್ಡದಾಗಿದೆ ಈ ಸೈಬರ್ ಕ್ರಿಮಿನಲ್ಸ್ ಗಳಿಗೆ. 900 ಮಿಲಿಯನ್ ಇಸ್ ಅ ವೆರಿ ಬಿಗ್ ನಂಬರ್ 1. ನಂಬರ್ 2, ನೀವು LKG ಇಂದ PhD ತನಕ ನೋಡಿ ಸರ್, ಯಾವುದೇ ಶಾಲೆಗಳಲ್ಲಿ ಈ ಸೈಬರ್ ಲಾ ಮತ್ತೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಎಲ್ಲೂ ಕಲಿಸುವುದಿಲ್ಲ. ಎಕ್ಸೆಪ್ಟ್ ಅದೊಂದು ಕಂಪ್ಯೂಟರ್ ಯಾವ್ದಾದ್ರು ಒಂದು ಕೋರ್ಸ್ ತೆಗೆದ್ರೆ ಅದರಲ್ಲಿ ಸ್ವಲ್ಪ ವಿಚಾರ ಇರ್ಬೋದು. ಅದು ಬಿಟ್ರೆ ನೀವು ಯಾವುದೇ ಕೋರ್ಸ್ ನೋಡಿ, MBBS ನೋಡಿ ಅಥವಾ BBA ನೋಡಿ, ನೀವು ಯಾವುದೇ ಕೋರ್ಸ್ ತೆಗೆದ್ರೂ ಕೂಡ ಅಲ್ಲಿ ಈ ಕಾನೂನು ಬಗ್ಗೆ, ಸೈಬರ್ ಲಾ ಬಗ್ಗೆ ಯಾರಿಗೂ ಕಲಿಸಲ್ಲ. ಸೊ ಹಾಗಿರುವಾಗ ಈಗ ನಮ್ಮ ದೇಶದಲ್ಲಿ ಮೊದಲು IPC, CRPC ಮತ್ತೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತಿತ್ತು. ಈಗ ಅದು BNSS ಮತ್ತು BSA ಅಂತಾಗಿದೆ. ಅದರಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ ಅಂತ ಒಂದು ಕಾನ್ಸೆಪ್ಟೇ ಇಲ್ಲ ಅಂತ ಎಷ್ಟೋ ಜನರಿಗೆ ವಿಚಾರನೇ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾವು ನೋಡ್ತಾ ಇರುವ ಕೇಸ್ ಅಲ್ಲಿ ಅವನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಅವನಿಗೆ ಇದೊಂದು ಕಾನ್ಸೆಪ್ಟೇ ಇಲ್ಲ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ಅದು ಯಾವುದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಅದನ್ನು ಕಲಿಲಿಲ್ಲ. 3ನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಇದು ಬೇಜಾರಾಗ್ಬೋದು ಕೆಲವರಿಗೆ ನಾನು ಇದು ಹೇಳುವಾಗ, ಬಟ್ ಬೈ ಡಿಫಾಲ್ಟ್ ವಿ ಆರ್ ಆಲ್ ಕ್ರಿಮಿನಲ್ಸ್ ಬೈ ಡಿಫಾಲ್ಟ್. ಆಯ್ತಾ? ಯಾಕೆ ನಾವು ಕ್ರಿಮಿನಲ್ಸ್ ಅಂತ ಹೇಳ್ತೇನೆಂದ್ರೆ, ನೀವು 1 ಆಫ್ ದೀಸ್ 5 ಸೈಬರ್ ಕ್ರೈಮ್ ಬಗ್ಗೆ ಯಾರಿಗಾದ್ರೂ ಅದನ್ನು ಪಾಯಿಂಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಂಬರ್ 1, ನೀನು ಇಂಟರ್ನೆಟ್ ಅಲ್ಲಿ ಪೋರ್ನೋಗ್ರಾಫಿ ನೋಡಿದೀಯಾ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ಆಗಿ 100ರಲ್ಲಿ ಒಂದು 90 ಜನರು ಏನ್ ಎಣಿಸ್ತಾರೆ, ಹೌದು ನಾವು ನೋಡಿದ್ದೇವೆ ಅಂತ. ಸೊ ಅಲ್ಲಿ ಅವ್ರು ಸಿಕ್ಕಾಕೊಳ್ತಾರೆ. 2ನೇದು, ನೀನು ಮನಿ ಲಾಂಡರಿಂಗ್ ಮಾಡಿದೀಯಾ ಅಂತ ಹೇಳಿದ್ರೆ 100ರಲ್ಲಿ ಒಂದು 60 ಜನರು ಡೆಫಿನೆಟ್ ಆಗಿ ಅದಕ್ಕೆ ಗುರಿ ಆಗ್ತಾರೆ. 3ನೇದು, ಟ್ಯಾಕ್ಸ್ ಇವೇಷನ್ ಮಾಡಿದೀಯಾ ಅಂತ ಹೇಳಿದ್ರೆ ಎಗೇನ್ ಅದರಲ್ಲಿ ಗುರಿ ಆಗ್ತಾರೆ. 4ನೇದು, ಒಂದು ಎಕ್ಸ್ ಬಾಯ್ ಫ್ರೆಂಡ್ ಅಥವಾ ಎಕ್ಸ್ ಗರ್ಲ್ ಫ್ರೆಂಡ್ ಹೆಸರಲ್ಲಿ ಅವರ ಹತ್ರ ಕಮ್ಯುನಿಕೇಟ್ ಮಾಡಿದ್ರೆ ಗುರಿ ಆಗ್ತಾರೆ. 5ನೇದು, ಸೋಷಿಯಲ್ ಮೀಡಿಯಾದಲ್ಲಿ ನೀನು ಅನ್ನೋನ್ ಹೆಂಗಸಿಗೆ ನೀವು ಮೆಸೇಜ್ ಮಾಡಿದ್ದೀರಿ, ಸೊ ಈಗ ನಾನು ಅವರ ಗಂಡ ಮಾತಾಡ್ತಾ ಇದ್ದೇನೆ ಅಂತ ಆ ತರ ಯಾವ್ದಾದ್ರು ಒಂದು 1 ಆಫ್ ದೀಸ್ 5 ಪಾಯಿಂಟ್ಸ್ ಹೇಳಿದ್ರೆ ಡೆಫಿನೆಟ್ ಆಗಿ ಸರ್ ಮೋಸ್ಟ್ ಆಫ್ ದೆಮ್ ವಿಲ್ ಫಾಲ್ ಪ್ರೇ. ಅವರು ಹೆದರ್ಕೊಳ್ತಾರೆ. ಯಾಕಂದ್ರೆ ಅಯ್ಯೋ, ಇದರ ಬಗ್ಗೆ ಎಲ್ಲಿಯಾದ್ರೂ ಸೊಸೈಟಿಗೆ ಗೊತ್ತಾದ್ರೆ, ನಮ್ಮ ಎಂಪ್ಲಾಯರಿಗೆ ಗೊತ್ತಾದ್ರೆ, ಫ್ಯಾಮಿಲಿಗೆ ಗೊತ್ತಾದ್ರೆ ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್. ನಾನು ಲೋಹಿತ್ ಅವರ ಮೊದಲನೇ ಒಪಿನಿಯನ್ ತಗೊಂಡ್ಬಿಡ್ತೀನಿ. ಲೋಹಿತ್, ಡಿಜಿಟಲ್ ಅರೆಸ್ಟ್ ಅನ್ನುವಂಥ ಕಾನ್ಸೆಪ್ಟ್ ನಾನಾಗಲೇ ಹೇಳಿದೆ, ತಂತ್ರಜ್ಞಾನ ಎಷ್ಟು ಡೆವಲಪ್ ಆಗುತ್ತೋ ಅದಷ್ಟು ಮಾರಕ, ಅದೆಷ್ಟು ಉಪಯೋಗಕಾರಿಯೋ ಅಷ್ಟೇ ನನ್ನ ಕುತ್ತಿಗೆಗೆ ಅದು ಕತ್ತಿಗೆ ಒಂದು ಚಾಕು ಹಿಡ್ಕೊಂಡು ನಿಂತಿದೆ. ಆ ಕಡೆ ಹೋದ್ರೂ ಕುಯ್ಯುತ್ತೆ, ಈ ಕಡೆ ಹೋದ್ರೂ ಕುಯ್ಯುತ್ತೆ ಅನ್ನೋದಕ್ಕೆ ಈ ಡಿಜಿಟಲ್ ಅರೆಸ್ಟ್ ಅನ್ನೋದು ಮತ್ತೊಂದು ಹೊಸ ಸಾಕ್ಷಿ. ಇದನ್ನು ನೀವು ಲಾ ಪಾಯಿಂಟ್ಸ್ಗಳಲ್ಲಿ ಡಿಜಿಟಲ್ ಅರೆಸ್ಟನ್ನು ನಾವು ಯಾವ ರೀತಿ ನೋಡ್ತೀವಿ? ಡಿಜಿಟಲ್ ಅರೆಸ್ಟ್ ಈ ಕಾನ್ಸೆಪ್ಟು ಆ ರೀತಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಹೌ ಕ್ಯಾನ್ ಯು ಅರೆಸ್ಟ್ ಡಿಜಿಟಲಿ? ಒಬ್ಬ ಮನುಷ್ಯನ ಡಿಜಿಟಲ್ ಆಗಿ ಅರೆಸ್ಟ್ ಆಗ್ತೀರಾ? ಡಿಜಿಟಲ್ ಅರೆಸ್ಟ್ ನೀವು ಇನ್ನೊಂದು ಸಂಪೂರ್ಣವಾಗಿ ಆ ಡೆಫಿನೇಷನ್ ನೋಡಿದ್ರೆ, ಡಿಜಿಟಲ್ ಅರೆಸ್ಟ್ ಅಂದರೆ ಒಬ್ಬ ಮನುಷ್ಯನ ಅರೆಸ್ಟ್ ಮಾಡೋದು ಅಥವಾ ಡಿಜಿಟಲ್ನೇ ಅರೆಸ್ಟ್ ಮಾಡೋದು, ಈ ರೀತಿ ವ್ಯಾಖ್ಯಾನಗಳು ಇಂಟರ್ಪ್ರಿಟ್ ಮಾಡಿದಾಗ. ಸೊ ಈ ಡಿಜಿಟಲ್ ಅರೆಸ್ಟ್, ಈ ಕಾಲದಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋವಂಥದ್ದು, ಅಥವಾ ಯಾರೋ ಒಬ್ಬ ಮನುಷ್ಯನ ನಾವು ಆನ್ಲೈನಲ್ಲಿ ಕೂರಿಸಿ ನೀನು ಅರೆಸ್ಟ್ ಆಗಿದ್ದೀನಿ, ನೀನು ಹಿಂಗೆ ಕುಂತ್ಕೊಬೇಕು ಅಂದರೆ ಕೇಳೋರು ಯಾರಿರ್ತಾರೆ, ಅಥವಾ ಮಾಡೋಕ್ಕಾದ್ರೂ ಆಗುತ್ತಾ, ಅಥವಾ ಅವ್ರು ಎಲ್ಲಿರ್ತಾರೆ? ಅರೆಸ್ಟ್ ಅನ್ನೋ ಪ್ರೊಸೀಜರ್ಸ್ಗಳೇ ಬೇರೆ. ನಾವು CRPC ಆಗಿರ್ಬೋದು, BNSS ಆಗಿರ್ಬೋದು, ಅರೆಸ್ಟ್ ಅನ್ನೋ ವ್ಯಾಖ್ಯಾನಗಳನ್ನೇ ದೊಡ್ಡದಾಗಿ ತೊಗೊಂಡಿರ್ತೀವಿ. ಯಾವ ರೀತಿ ಅರೆಸ್ಟ್ ಮಾಡಬೇಕು,
ಸಮ್ಮನ್ಸ್ನ ಯಾಕೆ ಕೊಡಬೇಕು, ವಾರೆಂಟ್ನ ಯಾಕೆ ಕೊಡಬೇಕು, ಎಷ್ಟು ದಿನದಲ್ಲಿ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿ ಎಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋಂಥದ್ದು. ಸೊ ಈ ರೀತಿಯಾಗಿ ಮೋಸ ಮಾಡ್ತಿರೋವಂಥದ್ದು ನನಗೆ ಅನಂತ್ ಪ್ರಭು ಅವರು ಹೇಳಿದ ಹಾಗೆ ಜನರಿಗೆ ನಾಲೆಜ್ ಕಮ್ಮಿ ಇರುತ್ತವೆ. ಅಂದರೆ ಕಾನೂನಿನ ಅರೆಸ್ಟಿನ ಬಗ್ಗೆ ನಾಲೆಜೋ ಅಥವಾ ಡಿಜಿಟಲ್ ಕ್ರೈಮ್ ಬಗ್ಗೆ ನಾಲೆಜೋ, ಸೈಬರ್ ಲಾ ಬಗ್ಗೆ ನಾಲೆಜ್ ಕಮ್ಮಿ ಇರ್ತವೆ. ಈಗ 2005ನಲ್ಲಿ ನಾನು ನೋಡಿದ ಹಾಗೆ ಸೈಬರ್ ಕ್ರೈಮ್ ಅನ್ನೋವಂಥ ವಿಷಯ, ಅಂದರೆ ಆ ಕಾನೂನು ನಾವು ಓದಬೇಕಂದಾಗ ಅದು ಒಂದು ವ್ಯಾಪಕವಾಗಿ ಸ್ಟಾರ್ಟ್ ಆಯಿತು. NLS ಕಾಲೇಜಿನಲ್ಲಿ ಆ ಸಬ್ಜೆಕ್ಟ್ನ ಡಿಪ್ಲೊಮಾ ರೀತಿ ಮಾಡ್ಕೊಳ್ಳಿ ಅಂತ. ನಮಗೆ ಲೆಕ್ಚರರ್ ಆಗಿದ್ದರೂ ಕೂಡ ನಮ್ಮ ಕ್ಲಾಸ್ಮೇಟ್ಸ್ ಆಗಿ ನಮ್ಮ ಜೊತೆ ಅದನ್ನು ಹೇಳ್ಕೊಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು. ಆಗ ನಾವು ಅದನ್ನು ಇಗ್ನೋರ್ ಮಾಡಿದ್ವಿ. ಸೈಬರ್ ಲಾ ಏನಪ್ಪ, ಸೈಬರ್ ಲಾ ಬಗ್ಗೆ ನಾವು ಒಂದು ಡಿಪ್ಲೊಮಾ ಮಾಡಬೇಕಾ, ಆ ಒಂದು ಫೀಸ್ ಕಟ್ಟೋಲ್ಲಿ ಹೋಗಬೇಕಾ ಅನ್ನೋವಂಥದ್ದು. ಇವತ್ತು 20 ವರ್ಷ ಆದಮೇಲೆ ನೀವು ಎಲ್ಲ ಕ್ರೈಮಲ್ಲೂ ಕೂಡ ಸೈಬರ್ ಕ್ರೈಮನ್ನು ನಾವು ನೋಡ್ಬೋದು. ಹೇಗೆ ಅಂದರೆ, ಒಬ್ಬ ವ್ಯಕ್ತಿಯನ್ನು ಇವಾಗ ದರ್ಶನ್ ಕೇಸಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ದರ್ಶನ್ ಕೇಸ್ನಲ್ಲಿ ನೀವು ಆ ಕೊಲೆಯ ಪ್ರಕರಣದಲ್ಲೂ ಕೂಡ ಸೈಬರ್ ಇದೆ. ಹೇಗೆ? ಮೊಬೈಲ್ ಮತ್ತು ಇಂಟರ್ನೆಟ್ ಬಳಕೆ, ಹಣದ ಒಂದು ಟ್ರಾನ್ಸ್ಫರ್ ಆನ್ಲೈನ್ದ ಆಗಿರುವಂಥದ್ದು. ಸೊ ಹಾಗಾಗಿ ಸೈಬರ್ ಈಗ ನಮ್ಮ ಒಂದು ರಾಜ್ಯದಲ್ಲಿ ಸೈಬರ್ ಮಿನಿಸ್ಟ್ರು ಕೂಡ ಇಲ್ಲ ಅನ್ನೋದನ್ನು ಕೂಡ ನಾನು ಎತ್ತಿಡೋಕ್ಕೆ ತೋರಿಸ್ತೀನಿ. ಯಾಕಂದರೆ ಸೈಬರ್ ಮಿನಿಸ್ಟ್ರು ಕೂಡ ಇಂಪಾರ್ಟೆಂಟ್ ಅಲ್ಲ, ಆ ಒಂದು ಕ್ಷೇತ್ರ ಇದ್ದಾಗ ಅದನ್ನ ಯಾಕೆ ನೀವು ಪೋರ್ಟ್ಫೋಲಿಯೋ ಮಾಡಿಲ್ಲ? ಅದನ್ನು ಕೂಡ ಪೋರ್ಟ್ಫೋಲಿಯೋ ಮಾಡಬೇಕಾಗತ್ತೆ, ಅದು ಒಂದು ಡಿಪಾರ್ಟ್ಮೆಂಟ್ ಅಂತ ಮಾಡಬೇಕಾಗತ್ತೆ. ಸೈಬರ್ ಕ್ರೈಮ್ನ ಲಾ ಆ್ಯಂಡ್ ಆರ್ಡರ್ ಅವರೇ ನಾವು ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಆ ಜ್ಞಾನ, ಆ ಅಳವಡಿಕೆಯನ್ನು ತೊಗೊಳಕ್ಕಾಗ್ತಾ ಇಲ್ಲ. ಮತ್ತು ಸುಮ್ಮನೆ ಕುಂತಿದ್ರು ಕೂಡ, ನಾನೊಂದು ಉದಾಹರಣೆ ಹೇಳ್ತೀನಿ. ನನ್ನ ಹತ್ರ ಸುಮಾರು ಕೇಸ್ಗಳಿದ್ದಾವೆ ಸೈಬರ್ ಕ್ರೈಮ್ಗಳನ್ನ ಈಗ ಡಿವಿಷನ್ಸ್ಗಳನ್ನ ಮಾಡ್ಕೊತಿದ್ದಾರೆ ಕರ್ನಾಟಕದಲ್ಲಿ. ಅಂದರೆ ಬಸವೇಶ್ವರ ನಗರ 1 ಡಿವಿಷನ್ನು, ಜಯನಗರ 1 ಡಿವಿಷನ್ನು, ಆ ರೀತಿ FIRಗಳನ್ನ ಕೂಡ ನಾವು ಹೋಗಿ ಅಲ್ಲೇ ಮಾಡಿಸ್ಬೇಕು, ಎಲ್ಲ ಠಾಣೆಯಲ್ಲೂ ತೊಗೊಳ್ಳಲ್ಲ. ಆ ರೀತಿಯಾಗಿರೋ ಒಂದು ವ್ಯವಸ್ಥೆಗಳಿದ್ದಾವೆ. ಈಗ ನೀವು ಬಸವೇಶ್ವರ ನಗರದಲ್ಲಿ ಹೋಗಿ ನೀವೊಂದು ಪ್ರಕರಣವನ್ನು ದಾಖಲೆ ಮಾಡಿದಾಗ ಆ ದಾಖಲೆಯನ್ನು ರೆಕಾರ್ಡ್ ಮಾಡ್ಕೊತ ನಾವು ರಿಕವರಿಗೆ ಹಾಕ್ಕೊತೀವಿ ಅಂತ ಹೇಳ್ತಾರೆ. ನೀವು ಕೇಳ್ಬೋದು ಅವ್ರಿಗೆ, ಸಾರಿ ನಮ್ಮ ರಿಕವರಿ ಇನ್ನು ಎಷ್ಟು ದಿನದಲ್ಲಿ ಆಗ್ಬೋದು ಅಂದರೆ ಯಾವುದೇ ರೀತಿ ಗೊತ್ತಾಗಲ್ಲ. ಯಾಕಂದರೆ UP, ಬಿಹಾರ ಅಥವಾ ದುಬೈ ಅಂಥ ಜಾಗಗಳಲ್ಲಿ ಕುಂತ್ಕೊಂಡು ಸೈಬರ್ ಕ್ರೈಮ್ ಮಾಡ್ತಿರ್ತಾರೆ, ನಾವು ಹೇಗೆ ರಿಕವರಿ ಮಾಡೋದು ಅಂತ ಕೇಳ್ತಾರೆ. ನನ್ನ ಒಂದು ಪ್ರಕರಣವನ್ನು ನಾನು ಎತ್ತಿಡೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಆಟೋ ಡ್ರೈವರು 6 ಲಕ್ಷ ರೂಪಾಯಿಯನ್ನು ಬೆಳಗ್ಗೆ ವಾಕಿಂಗ್ ಮಾಡಬೇಕಂದಾಗ 2 ಲಕ್ಷ ಈ ರೀತಿ 3 ಬಾರಿ ಕಟ್ಟಾಗುತ್ತೆ. ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಅವ್ರ ಹತ್ರ ಈ ಥರ ಫೋನ್ಸು ಇಲ್ಲ, ಅದು ಡಿಜಿಟಲ್ದು ಹಳೆ ಫೋನ್ಗಳು ಇಟ್ಕೊಂಡಿದ್ದಾರೆ ಈಗ 2024ರಲ್ಲಿ. ಸೊ ಅವ್ರು ಕೇಳ್ತಾರೆ, ಹೆಂಗೆ ನನ್ನ ದುಡ್ಡು ಹೊಂಟೋಯ್ತಲ್ಲ, ಏನೋ ಮೆಸೇಜ್ ಬಂದಿದೆ ಅಂತ ಹೇಳಿ. ಬೆಳಗ್ಗೆ ಹೋಗಿ ಬ್ಯಾಂಕಿಗೆ ಕೇಳಿದಾಗ, ಇಲ್ಲ ನಿಮ್ಮ ದುಡ್ಡು ಇದಾಗಿದೆ, ನೀವು ಇಂಟರ್ನೆಟ್ ಬ್ಯಾಂಕಿಗೆ ಯಾರೋ ಪಾಸ್ವರ್ಡ್ ಕೊಟ್ಟಿದ್ದೀರಾ ಅಂತ. ಆತ ಹತ್ರ ಇಂಟರ್ನೆಟ್ ಬ್ಯಾಂಕಿಂಗ್ ಇಲ್ಲ, ATM ಕಾರ್ಡ್ ಇಲ್ಲ, ಯಾವುದೇ ರೀತಿಯಾದ ಏನೂ ದಾಖಲಾತಿಗಳು ಇಲ್ಲ. ಆದರೂ ಕೂಡ ಆತನ ದುಡ್ಡು ಕಟ್ಟಾಗಿರುತ್ತೆ. ಬ್ಯಾಂಕ್ ಬಂದು ಕೆನರಾ ಬ್ಯಾಂಕ್. ಸೊ ನಾವೇನು ಮಾಡ್ತೀವಿ, ಕನ್ಸ್ಯೂಮರ್ ಕೋರ್ಟ್ಗೆ ಕೇಸ್ ಹಾಕ್ತೀವಿ. ಯಾಕಂದರೆ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ಏನಕ್ಕೆ ಹಾಕ್ತೀವಿ ಅಂದರೆ, ಕೆನರಾ ಬ್ಯಾಂಕದೇ ತಪ್ಪಿದೆ. ಅಂದರೆ ನನ್ನ ಹತ್ರ ಏನೂ ಇಲ್ವಲ್ಲಪ್ಪ, ನನ್ನ ಹತ್ರ ಪಾಸ್ವರ್ಡ್ ನಾನು ಪಾಸ್ ಮಾಡಿಲ್ಲ, ನನ್ನ ಹತ್ರ ಇಂಟರ್ನೆಟ್ ಬ್ಯಾಂಕಿಂಗ್ ಇಲ್ಲ, ಮೊಬೈಲ್ ಬ್ಯಾಂಕಿಂಗ್ ಇಲ್ಲ, ಆದರೂ ಕೂಡ ದುಡ್ಡು ಹೇಗೆ ವರ್ಗಾವಣೆ ಆಗುತ್ತೆ ಅಂತ ಹೇಳಿ. ಅಂದರೆ ಅವರ ಒಂದು ಏನು ಸರ್ವರ್ ಇದೆಯೋ ಅಥವಾ ಅವ್ರದ್ದೇನು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇದೆಯೋ ಇಂಟರ್ನೆಟ್ ಇದರಲ್ಲಿ, ಅದೇ ನಮಗೆ ಲ್ಯಾಕಿಂಗ್ ಆಗಿದೆ, ಹಾಗಾಗಿ ನನ್ನ ದುಡ್ಡು ಹೋಗಿದೆ ಅಂತ ಹೇಳಿ ನಾವು ಕೇಸ್ ಹಾಕ್ತೀವಿ. ಈ ಪ್ರಕರಣ ನಡೀತಾ ಇದೆ. ಮೀನ್ ವೈಲ್ ಮಾಡಿರೋಟ್ ಪೊಲೀಸರು ಏನು ಹೇಳ್ತಾರೆ, ನಿಮ್ಮ ಹತ್ರ 40,000 ರೂಪಾಯಿ ನಾವು ನಿಮ್ಮ ಅಕೌಂಟಿಂದ ಆಗಿರೋಂಥ ಕಂಪ್ಲೇಂಟ್ ಕೊಡ್ತೀರಲ್ಲ, 6 ಲಕ್ಷದ 40,000 ರೂಪಾಯಿ ರಿಕವರಿ ಮಾಡ್ತೀವಿ, ಬಂದು ತೊಗೊಂಡೋಗಿ ಸೈನ್ ಹಾಕ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಎಷ್ಟೋ ಪ್ರಕರಣಗಳಲ್ಲಿ ಒಂದೊಂದು 6 ಲಕ್ಷದಲ್ಲಿ 40,000 30,000 ಕೊಟ್ಟು ಸೆಟ್ಲ್ ಮಾಡೋ ರೀತಿ ಒಂದು ಪ್ರೊಸೀಜರ್ಗಳನ್ನ ಮಾಡ್ಕೊಂಡಿದ್ದಾರೆ. ಇದನ್ನು ನಾವು ಮಾಡ್ಕೊಬೇಕು ಅಂತ ಹೇಳಿದಾಗ, ಪ್ರಭು ಅವ್ರು ಹೇಳಿದ ಹಾಗೆ ಸೈಬರ್ ಕ್ರೈಮ್ ಬಗ್ಗೆ ಒಳ್ಳೆ ನಾಲೆಜ್ನ ಕೊಡಬೇಕಾಗತ್ತೆ. ಹಾಗೆ ಪೋರ್ಟ್ಫೋಲಿಯೋಗಳನ್ನೂ ಕೊಡಬೇಕಾಗತ್ತೆ ಈ ರಾಜ್ಯದ ಸರ್ಕಾರದಲ್ಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಅದೇ ರೀತಿಯಾದ ಮಿನಿಸ್ಟ್ರುಗಳು, ಅದೇ ರೀತಿಯಾದ ಎಕ್ಸ್ಪರ್ಟ್ಸ್ಗಳು, ಲಾ ಆ್ಯಂಡ್ ಆರ್ಡರ್ಗಳು, ಮತ್ತು ಇದನ್ನು ತಡೆಗಳಿಸೋಕ್ಕೆ ಯಾವ ರೀತಿಯಾಗಿ ನಾಲೆಜ್ನ ಕೊಡಬೇಕೋ ಅದನ್ನು ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್ಸ್ ರೀತಿಯಲ್ಲಿ ಮಾಡಿಕೊಡ್ಬೇಕಾಗತ್ತೆ ಅನ್ನೋದು ನನ್ನ ಒಂದು ಫಸ್ಟ್ ರಿಯಾಕ್ಷನ್. ಮೋರೋವರ್ ಪ್ರಾಬಬ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದರಿಂದ ನೋವನ್ನು ಅನುಭವಿಸಿರೋರೆ ಅಥವಾ ಸ್ವತಃ ಕರೆಗಳನ್ನು ಸ್ವೀಕಾರ ಮಾಡಿ ಅದನ್ನು ಹೇಗೆ ಎದುರಿಸಿದ್ದಾರೆ ಅಂತ ಹೇಳೋರೆ ನಮ್ಗೆ ಬಹಳ ಸೂಕ್ಷ್ಮವಾದಂಥ ಮತ್ತು ಸುಂದರವಾದಂಥ ಉದಾಹರಣೆ. ಮತ್ತು ಏನು ಮಾಡಬಾರ್ದು ಅನ್ನೋದಕ್ಕೆ ಸದ್ಯಕ್ಕೆ ಕೈಗನ್ನಡಿ ಅಂತ ಕಾಣುತ್ತೆ. ಅಂಥವರು ಸಂತೋಷ್ ಚೌಧರಿ ಅನ್ನೋರು, ವಂಚನೆಯಿಂದ ಬಚಾವಾದವರು ನಮ್ಮ ಜೊತೆಗೆ ಲೈವ್ನಲ್ಲಿದ್ದಾರೆ. ಸಂತೋಷ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.